ನಮ್ಮ ಹೊರಗಡೆಯ ಸೋಲು ಆಕ್ಚುಲಿ ಸೋಲಲ್ಲ, ಒಳಗಿಂದ ಯಾವಾಗ ಸೋಲ್ತೀವಿ ಅದು ನಿಜವಾದ ಸೋಲಾಗುತ್ತೆ. ಅತಿಯಾದ ಮನಸ್ಸಿನ ದೌರ್ಬಲ್ಯದಿಂದ ವ್ಯಕ್ತಿ ಒಳಗಡೆ ಸೋಲ್ತಾ ಹೋಗ್ತಾನೆ. ಅದು ಈಗ ಅರ್ಜುನ್ನ ಕಂಡೀಷನ್ ಆಗಿದೆ. ಹಾಗೆ ಯಾರಿಗೆ ಅತಿ ಮೋಹ ಉಂಟಾಗಿರುತ್ತೆ ಈ ಲೌಕಿಕ ಜಗತ್ತಿನಲ್ಲಿ, ಅಂದ್ರೆ ಅಟ್ಯಾಚ್ಮೆಂಟ್, ಅವರು ದಿಗ್ಭ್ರಾಂತತೆಗೆ ಒಳಗಾಗ್ತಾರೆ. ಆ ತರದ ದಿಗ್ಭ್ರಾಂತತೆಗೆ ಒಳಗಾಗಿರೋ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಅಧ್ಯಾಯ 1 ಶ್ಲೋಕ 30, ನಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಅನುವಾದದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇ ಕೃಷ್ಣ, ಕೇಶಿ ರಾಕ್ಷಸನ ಸಂಹಾರಕನೇ, ಇಲ್ಲಿ ನನಗೆ ನಿಲ್ಲೋದಕ್ಕಾಗ್ತಿಲ್ಲ ಅಂತ ಅರ್ಜುನ ಹೇಳ್ತಿದ್ದಾನೆ. ಹಾಗೆ ನನ್ನನ್ನು ನಾನೇ ಮರಿತಾ ಇದ್ದೀನಿ, ಮತ್ತೆ ನನ್ನ ಮನಸ್ಸು ಸುತ್ತುತ್ತಾ ಇದೆ, ಹಾಗೆ ಎಲ್ಲ ಅಶುಭ ಸೂಚಕ ಶಕುನಗಳೇ ಕಾಣಿಸ್ತಾ ಇವೆ ಅಂತ. ಯಾವಾಗ ಒಬ್ಬ ಮನುಷ್ಯ ಒಂದು ಸ್ಪರ್ಧೆನಲ್ಲಿ ಎಲ್ಲಾ ಅವನ ನಿರೀಕ್ಷೆಗಳು ಸೋಲು ಅಂತಾನೆ ಗೊತ್ತಾಗುತ್ತೆ, ಅವನಿಗೊಂದು ಕ್ವಶನ್ ಬರುತ್ತೆ, ನಾನ್ ಯಾಕೆ ಇಲ್ಲಿದ್ದೀನಿ ಅಂತ. ಆಗ ವ್ಯಕ್ತಿಗೆ ಅನ್ಸುತ್ತೆ, ನಾನು ವಿಜಯ ಸಾಧಿಸಿದ್ರು ಕೂಡ ನನಗೆ ಸಂತೋಷ ಸಿಗೋದಿಲ್ಲ ಅಂತ. ಆ ಕಂಡೀಷನ್ ಅಲ್ಲಿ ಈಗ ಅರ್ಜುನ ಇರೋದು. ತನ್ನವರನ್ನೇ ತಾನು ಕೊಂದ ಮೇಲೆ ತಾನು ಯಾವುದರ ಬಗ್ಗೆ ಸಂತೋಷವಾಗಿರ್ಲಿ ಅನ್ನೋ ಡೌಟ್ ಅರ್ಜುನಿಗೆ ಸ್ಟಾರ್ಟ್ ಆಗಿದೆ ಈ ಶ್ಲೋಕದಲ್ಲಿ. ಒಂದು ರೀತಿಯಲ್ಲಿ ನೋಡಿದ್ರೆ ಅಜ್ಞಾನ ಅಂತ ಹೇಳ್ಬೋದು, ಮತ್ತೊಂದು ರೀತಿಯಲ್ಲಿ ನೋಡಿದ್ರೆ ಯಾರು ತೀರವಾಗಿ ಅಟ್ಯಾಚ್ಮೆಂಟ್ ಅಂದ್ರೆ ಮೋಹಕ್ಕೆ ಒಳಗಾಗಿ ಬದ್ಧಾತ್ಮನಾಗಿರ್ತಾನೆ, ಅವನು ಈ ತರದ ಯೋಚನೆಗಳನ್ನ ಮಾಡ್ತಾನೆ. ಈ ತರದ ಯೋಚನೆಗಳು ಬಂದಾಗ ಯುದ್ಧದಲ್ಲಿ ಅವನು ಗೆದ್ರೂ ಕೂಡ ಅವನು ದುಃಖಕ್ಕೆ ಒಳಗಾಗ್ತಾನೆ ಅನ್ನೋದೇ ಅವನ ಭಾವ ಆಗಿರುತ್ತೆ. ಹಾಗಾಗಿ ಅರ್ಜುನ್ನ ಭಾವ ಕೂಡ ಇದೇ ಆಗಿದೆ ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕದಲ್ಲಿ ಅರ್ಜುನ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹರೇ ಕೃಷ್ಣ.